ಸ್ನೇಹಿತರೆ, UPI ಕುರಿತು ಕರ್ನಾಟಕ ಸೇರಿದಂತೆ ನಾನಾ ಕಡೆ ಗೊಂದಲ ಇರೋ ಹೊತ್ತಲ್ಲಿ ಅಷ್ಟು ಟ್ಯಾಕ್ಸ್ ಕಟ್ಟಬೇಕು, ಇಷ್ಟು ದಂಡ ಕಟ್ಟಬೇಕು ಅಂತ ಜನ ಕನ್ಫ್ಯೂಸ್ ಆಗ್ತಿರೋ ಹೊತ್ತಲ್ಲಿ UPIನಲ್ಲಿ ಹೊಸ ಬದಲಾವಣೆಯಾಗಿದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI UPIನಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಚೇಂಜಸ್ ತಂದಿದೆ. ಫೋನ್ ಪೇ, ಗೂಗಲ್ ಪೇನಲ್ಲಿ ಪದೇ ಪದೇ ಬ್ಯಾಲೆನ್ಸ್ ಚೆಕ್ ಮಾಡೋರಿಗೆ ಪ್ರತ್ಯೇಕ ರೂಲ್ಸ್ ಜಾರಿಯಾಗಿದೆ. ಒಂದು ವೇಳೆ ನಿಮ್ಮ ದುಡ್ಡು ಮಿಸ್ ಆಗಿ ಬೇರೆ ಕಡೆ ಹೋದ್ರೂ ಕೂಡ ದಿನಗಟ್ಟಲೆ ಕಾಯಬೇಕಾಗಿಲ್ಲ, ಅದಕ್ಕೂ ರೂಲ್ಸ್ ಬಂದಿದೆ. ಇದಕ್ಕಿದಂತೆ ನಿಮ್ಮ ಹಣ ಕಟ್ ಆಗೋದಕ್ಕೆ ಅಂದ್ರೆ ಆಟೋಮೆಟಿಕ್ ಟ್ರಾನ್ಸಾಕ್ಷನ್ ಏನಿದೆ ಅದಕ್ಕೂ ಕೂಡ ಈಗ ನಿಯಮ ಬಂದಿದೆ. ಅದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. UPI ಬಳಸ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಇದು ಯೂಸ್ ಆಗ್ಬೋದು. ಪದೇ ಪದೇ ಚೆಕ್ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಹೊಸ ರೂಲ್ಸ್ ಪ್ರಕಾರ ನಿಮ್ಮ ಬ್ಯಾಲೆನ್ಸ್ ಅನ್ನ, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಪದೇ ಪದೇ ಚೆಕ್ ಮಾಡೋ ಚಟ ಯಾರಿಗಾದ್ರೂ ಇದ್ರೆ ಅದನ್ನ ನಿಲ್ಲಿಸಬೇಕಾಗುತ್ತೆ. ಕೆಲವರಿಗೆ ಸುಮ್ಮನೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾನೆ ಇರಬೇಕು ದಿನಕ್ಕೆ 4 ಸಲ. ಹಂಗೆ ಮಾಡೋ ಹಾಗಿಲ್ಲ. NPCIನ ರೂಲ್ಸ್ ಪ್ರಕಾರ UPI ಯೂಸರ್ಸ್ ಇನ್ಮೇಲೆ ದಿನಕ್ಕೆ ಗರಿಷ್ಠ ಅಂದ್ರೆ 50 ಸಲ ಮಾತ್ರ ಬ್ಯಾಲೆನ್ಸ್ ಚೆಕ್ ಮಾಡಬಹುದು. ಈ ಕೆಲವರು ಹೇಳ್ಬೋದು 50 ಸಲ ಮಾಡ್ಬೋದಾ, ನಾನೊಂದು 10-20 ಸಲ ಮಾಡ್ತಾ ಇದ್ದೆ ಅಂತ ಹೇಳಿ. ನಿಜ, ನಾವು 50 ಸಲನೂ ತುಂಬ ಜಾಸ್ತಿ ಆಪ್ಷನ್ಸೇ ಆಯಿತು, ಅಷ್ಟೊಂದು ಬೇಕಾ ಅಂತ ಅನಿಸ್ಬೋದು. ಕೆಲವೊಂದು ವ್ಯಾಪಾರಿಗಳಿಗೆಲ್ಲ ಆಗಬಹುದು. ಆದರೆ ಸಾಮಾನ್ಯ ಯೂಸರ್ ಸುಮ್ಮನೆ ನಾವು ಪದೇ ಪದೇ ಚೆಕ್ ಮಾಡಿ ನೋಡೋ ಅಭ್ಯಾಸ ಇಟ್ಕೊಂಡಿದ್ರೆ ಅದರಿಂದ ಸುಮ್ಮನೆ ಸರ್ವರಿಗೆ ಪ್ರೆಷರ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ನಮಗೇನಂತ ದೊಡ್ಡ ಲಾಭ ಏನಿಲ್ಲ. ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು, ಆ ಥರ ಅಭ್ಯಾಸ ಇರೋರು. ಇನ್ನೊಂದು ವಿಚಾರ ಇಲ್ಲಿ ನಿಮ್ಮ ಗಮನಕ್ಕಿರಲಿ. ಟೋಟಲ್ 50 ಸಲ ಅಂದರೆ ಒಂದೊಂದು ಆ್ಯಪ್ನಲ್ಲಿ 50 ಸಲ ಅಲ್ಲ, 4 ಥರದ UPI ಆ್ಯಪ್ ಇದೆ. ಫೋನ್ ಪೇ, ಗೂಗಲ್ ಪೇ, Paytm, ಇನ್ನೊಂದು ಈ ಥರದ 4-5 ಆ್ಯಪ್ ಇದೆ. ಪ್ರತಿಯೊಂದರಲ್ಲೂ 55 ಸಲ ಮಾಡ್ಬೋದಾ? ಇಲ್ಲ, ಟೋಟಲ್ ಒಂದು ಅಕೌಂಟ್ಗೆ 50 ಸಲ ಮಾಡ್ಬೋದು ಅಂತ ಅಷ್ಟೇ. ಜೊತೆಗೆ ನಿಮ್ಮ ನಂಬರ್ಗೆ ಎಷ್ಟು ಅಕೌಂಟ್ಗಳು ಲಿಂಕ್ ಆಗಿವೆ ಅಂತ ದಿನಕ್ಕೆ 25 ಸಲ ಚೆಕ್ ಮಾಡ್ಬೋದು. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆಗಲೇ ಹೇಳಿದಾಗ ಸಿಸ್ಟಮ್ ಜಾಮ್ ಆಗೋದು, ಸರ್ವರ್ ಲೋಡ್ ಆಗೋದು, ಶಟ್ ಡೌನ್ ಆಗೋದೆಲ್ಲ ಆಗ್ತಾ ಇತ್ತು. ಇಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಮೊಬೈಲ್ ಅಪ್ಲಿಕೇಶನ್ಗಳಿಗೂ ಅಂದ್ರೆ Paytm, ಗೂಗಲ್ ಪೇ, ಫೋನ್ ಪೇಗಳಿಗೂ ಡೈರೆಕ್ಷನ್ಸ್ ಕೊಟ್ಟಿದೆ ಈಗ NPCI. ಪೀಕ್ ಅವರ್ಸ್ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ನಡುವೆ, ಹಾಗೆ ಸಂಜೆ 5 ಗಂಟೆಯಿಂದ ರಾತ್ರಿ 9:30 ತನಕ ಮೊಬೈಲ್ ಆ್ಯಪ್ಗಳು ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡೋ ರಿಕ್ವೆಸ್ಟನ್ನು ಸ್ವಲ್ಪ ಡಿಸ್ಕರೇಜ್ ಮಾಡಿ, ಅದರ ಬದಲಾಗಿ ಪ್ರತಿ ಟ್ರಾನ್ಸಾಕ್ಷನ್ ಮಾಡಿದಾಗ ನಿಮ್ಮ ಹತ್ರ ಎಷ್ಟು ಬ್ಯಾಲೆನ್ಸ್ ಉಳಿದಿದೆ ಅದನ್ನು ಅಲ್ಲೇ ಕರೆಕ್ಟಾಗಿ ತೋರಿಸಿ, ಆಗ ಮತ್ತೆ ಅವರು ಪೇ ಮಾಡಿ ಎಷ್ಟು ಉಳಿದಿದೆ ಅಂತ ಹೇಳಿ ಚೆಕ್ ಮಾಡೋ ತಪ್ಪುತ್ತೆ ಅಂತಲೂ ಕೂಡ ಸಜೆಷನ್ ಕೊಟ್ಟಿದ್ದಾರೆ. ಆಟೋ ಪೇಗೂ ಹೊಸ ರೂಲ್ಸ್. ಆಟೋಮ್ಯಾಟಿಕ್ ಪೇಮೆಂಟ್ ಡಿಡಕ್ಷನ್ಸ್ ಆಗ್ತಿದ್ವಲ್ಲ, ಅದಕ್ಕೆ ರೂಲ್ಸ್ ತಗೊಂಡ್ಬಂದಿದ್ದಾರೆ. EMI ಕಟ್ಟೋದಿದ್ರೆ, ನೆಟ್ಫ್ಲಿಕ್ಸ್, ಅಮೆಜಾನ್ ಇತ್ಯಾದಿ ಯಾವುದೇ ಸಬ್ಸ್ಕ್ರಿಪ್ಷನ್ ಇದ್ರೆ, SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇದ್ರೆ, ತಿಂಗಳಿಗೆ ಇಂತಿಷ್ಟು ಹಣ ಅಂತ ಕಟ್ ಆಗೋದಿರುತ್ತಲ್ಲ ಆಟೋ ಪೇ, ಅದು ಎಲ್ಲ ಟೈಮ್ನಲ್ಲೂ ಕಟ್ ಆಗಲ್ಲ. ಜನ ಯಾವ ಟೈಮ್ನಲ್ಲಿ ಹೆಚ್ಚು UPI ಬಳಸ್ತಾ ಇಲ್ವೋ ಆ ಟೈಮ್ನಲ್ಲಿ ಕಟ್ ಆಗಬೇಕು ಅಂತ ಮಾಡ್ಕೊಂಡಿದ್ದಾರೆ. ನೀವೇ ಟೈಮ್ ಸೆಟ್ ಮಾಡಿದ್ರು ಕೂಡ ಇದು ನಾನ್ ಪೀಕ್ ಅವರ್ನಲ್ಲೇ ಕಟ್ ಆಗುತ್ತೆ. ಅಂದ್ರೆ ನೀವು ರಾತ್ರಿ 8 ಗಂಟೆಗೆ ಸೆಟ್ ಮಾಡಿದ್ರೆ ಅದಾಗಲೇ ಹೋಗಲ್ಲ. ಅಂದ್ರೆ ಪೀಕ್ ಅವರ್ಸ್ ಮುಗಿದ ನಂತರ 10 ಗಂಟೆ ಮೇಲೆ ಆ ರೀತಿ ಕಟ್ ಆಗುತ್ತೆ. ಹಾಗೆ ಬ್ಯಾಂಕ್ಗಳು ಟ್ರಾನ್ಸಾಕ್ಷನ್ ಚೆಕ್ ಮಾಡೋ ಸಂಸ್ಥೆಗಳಿಗೂ ಹೊಸ ರೂಲ್ಸ್ ಅನ್ನ ಹಾಕಿದ್ದಾರೆ. ಈ ಮುಂಚೆ ಬ್ಯಾಂಕ್ಗಳು ಪದೇ ಪದೇ ಚೆಕ್ ಟ್ರಾನ್ಸಾಕ್ಷನ್ ರಿಕ್ವೆಸ್ಟ್ ಕಳಿಸ್ತಾ ಇದ್ವು. ಅಂದರೆ ಹಣ ಹೋಗಿದೆಯಾ ಇಲ್ವಾ, ಟ್ರಾನ್ಸಾಕ್ಷನ್ ಸ್ಥಿತಿಗತಿ ಹೇಗಿದೆ ಅಂತ ತಿಳಿಯೋಕೆ NPCIಗೆ ಚೆಕ್ ಟ್ರಾನ್ಸಾಕ್ಷನ್ ಅನ್ನು ಮನವಿ ಕಳಿಸ್ತಾ ಇದ್ರು. ಅದು ಅಗೇನ್ ಸಾಕಷ್ಟು ಔಟೇಜಸ್ಗೆ ಕಾರಣ ಆಗ್ತಾ ಇತ್ತು. ಹೀಗಾಗಿ ಇಂಥ ಸಂಸ್ಥೆಗಳಿಗೂ ನಿಯಮ ತರಲಾಗಿದೆ. ಬ್ಯಾಂಕ್ಗಳು ಈ ರೀತಿ ಟ್ರಾನ್ಸಾಕ್ಷನ್ ಆದ ನಂತರ ಇದರ ಸ್ಟೇಟಸ್ ಚೆಕ್ ಮಾಡೋಕೆ 90 ಸೆಕೆಂಡ್ ವೇಟ್ ಮಾಡಬೇಕು. ಅಲ್ಲದೆ 2 ಗಂಟೆ ಒಳಗೆ ಜಸ್ಟ್ 3 ರಿಕ್ವೆಸ್ಟ್ ಮಾತ್ರ ಕಳಿಸ್ಬೋದು. ಆಮೇಲೂ ಉತ್ತರ ಸಿಗಲಿಲ್ಲ ಅಂದರೆ ಅದು ಫೇಲ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. ಇದರಿಂದ ಸುಮ್ಮನೆ ಓವರ್ ಬರ್ಡನ್ ಆಗೋದು ತಪ್ಪುತ್ತೆ ಸರ್ವರ್ ಅಂತ NPCI ಹೇಳಿದೆ. ರೀಫಂಡ್ಗೂ ಪರಿಹಾರ. UPI ತಂದಿರೋ ಹೊಸ ಸುಧಾರಣೆಗಳಲ್ಲಿ ಈ ಚಾರ್ಜ್ ಬ್ಯಾಕ್ ಅಥವಾ ರೀಫಂಡ್ ಕೂಡ ಒಂದು. ಫಾರ್ ಎಕ್ಸಾಂಪಲ್, ನೀವೊಬ್ಬ ವ್ಯಕ್ತಿಗೆ ಪೇಮೆಂಟ್ ಮಾಡಿರ್ತೀರಿ ಅಂತ ಅನ್ಕೊಳ್ಳಿ, ಅದು ಸಕ್ಸಸ್ಫುಲ್ ಆಗಿ ನಿಮ್ಮ ಅಕೌಂಟಿಂದ ಕಟ್ ಆಗಿರುತ್ತೆ. ಆದರೆ ರಿಸೀವರ್, ನೀವು ಯಾರಿಗೆ ಹಣ ಕಳಿಸ್ಬೇಕಾಗಿರುತ್ತೋ ಅವರಿಗೆ ರಿಸೀವ್ ಆಗಿರಲ್ಲ. ಮುಂಚೆ ಆಟೋಮೆಟಿಕ್ ರೀಫಂಡ್ ಆಗೋಕೆ 2 ರಿಂದ 7 ದಿನ ಟೈಮ್ ತಗೊಳ್ತಾ ಇತ್ತು. ಆದ್ರೆ ಈಗ ಅದನ್ನ ಆಲ್ಮೋಸ್ಟ್ 1 ದಿನಕ್ಕೆ ಇಳಿಸಲಾಗಿದೆ. ನಿಮ್ಮ ಅಕೌಂಟ್ನಿಂದ ಹಣ ಕಟ್ಟಾಗಿ ರಿಸೀವರ್ಗೆ ತಲುಪಿಲ್ಲ ಅಂದ್ರೆ ಆ ಹಣ 1 ದಿನದ ಒಳಗಡೆ ನೀವು ಯಾವ ಅಕೌಂಟ್ನಿಂದ ಪೇಮೆಂಟ್ ಮಾಡಿರ್ತೀರೋ ಅದೇ ಅಕೌಂಟ್ಗೆ ವಾಪಸ್ ಬಂದು ತಲುಪುತ್ತೆ. ಇದಕ್ಕಾಗಿ ಕೆಲವು ಪ್ರೊಸೀಜರ್ಸ್ ಅನ್ನ ಸಿಂಪಲ್ ಮಾಡಲಾಗಿದೆ. ನಿಮ್ಮ ಬ್ಯಾಂಕ್ ರೀಫಂಡ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡೋಕೆ ಮೊದಲು ಬ್ಯಾಂಕ್ಗಳು UPI ರೆಫರೆನ್ಸ್ ಕಂಪ್ಲೇಂಟ್ ಸಿಸ್ಟಮ್ URCS ಮೂಲಕ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCIಗೆ ಕ್ಲೇಮ್ ರಿಕ್ವೆಸ್ಟ್ ಕಳಿಸಬೇಕಾಗಿತ್ತು. ನಂತರ NPCI ಸ್ಪೆಷಲ್ ಪರ್ಮಿಷನ್ ಕೊಟ್ಟ ಮೇಲೆ ಬ್ಯಾಂಕ್ಗಳು ರೀಪ್ರೋಸೆಸ್ ಮಾಡಿ ಹಣವನ್ನು ನಿಮಗೆ ವಾಪಸ್ ಕೊಡಬೇಕಾಗಿತ್ತು. ಆದರೆ ಎಲ್ಲ ಎಕ್ಸ್ಟ್ರಾ ಸ್ಟೆಪ್ನ ತೆಗೆದು ಹಾಕಲಾಗಿದೆ. ಈಗ ಜೆನ್ಯೂನ್ ಕ್ಲೇಮ್ಗಳನ್ನು ಬ್ಯಾಂಕ್ಗಳ ನೇರವಾಗಿ ಸೆಟಲ್ ಮಾಡಬಹುದು. ಇದರಿಂದ ಬ್ಯಾಂಕ್ಗಳಿಗೆ ತಮ್ಮ ಗ್ರಾಹಕರಿಗೆ ಬೇಗ ಹಣ ರೀಫಂಡ್ ಮಾಡೋಕೆ ಸಾಧ್ಯ ಆಗುತ್ತೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC
ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಯಾರಿಗಾದ್ರೂ ತಪ್ಪಾಗಿ ಹಣ ಕಳಿಸಿ ಅದ್ರ ಬಗ್ಗೆ ನಿಮಗೆ ಮಾಹಿತಿನೇ ಇಲ್ಲ ಅಂದ್ರೂ ಭಯ ಪಡುವ ಅಗತ್ಯ ಇಲ್ಲ. ಅದಕ್ಕೂ ಒಂದಷ್ಟು ಸುಧಾರಣೆ ತರಲಾಗಿದೆ. ಫಾರ್ ಎಕ್ಸಾಂಪಲ್, ಯಾವುದೋ ಅನಧಿಕೃತ ಅಕೌಂಟ್ಗೆ ಮಿಸ್ ಆಗಿ ಒಂದು ನಂಬರ್ ತಪ್ಪಾಗಿ ನೀವು ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಆಗ ನಿಮಗೆ ಎಲ್ಲಿಗೆ ಹೋಯಿತು, ಏನು ವಾಪಸ್ ಕೇಳೋದು ಹೇಗೆ ಗೊತ್ತಾಗ್ತಿಲ್ಲ ಅಂತ ಅನ್ಕೊಳ್ಳಿ. ಇಂಥ ಟೈಮ್ನಲ್ಲಿ ಬ್ಯಾಂಕ್ ಅಥವಾ ಸಂಬಂಧಿತ ಪ್ಲಾಟ್ಫಾರ್ಮ್ ಬಳಿ ನೀವು ದೂರನ್ನ ಸಲ್ಲಿಸ್ತಾ ಇರ್ತೀರಲ್ಲ, ಈ ದೂರುಗಳ ಇತ್ಯರ್ಥಕ್ಕೆ 7 ರಿಂದ 30 ದಿನ ಆಗ್ತಿತ್ತು. ಆದ್ರೀಗ ಈ ಟೈಮ್ನ ಕೂಡ ಡೌನ್ ಮಾಡಲಾಗಿದೆ. 5 ದಿನದ ಒಳಗೆ ಇಂಥ ಕಂಪ್ಲೇಂಟ್ನ ಸಾಲ್ವ್ ಮಾಡೋಕೆ ಬ್ಯಾಂಕ್ಗಳಿಗೆ ಸೂಚಿಸಲಾಗಿದೆ. ಈ ಕಂಪ್ಲೇಂಟ್ಗಳ ಇತ್ಯರ್ಥಕ್ಕಾಗಿ UDIR UPI ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ನ ಲಾಂಚ್ ಮಾಡಲಾಗಿದೆ. ಇದು UPI ಡಿಸ್ಪ್ಯೂಟ್ಗಳನ್ನು ಪತ್ತೆ ಮಾಡಿ ವೇಗವಾಗಿ ಪರಿಹರಿಸೋಕೆ ಹೆಲ್ಪ್ ಮಾಡುತ್ತೆ. ಎಲ್ಲ UPI ಆಪ್ಸ್ ಮತ್ತು ಬ್ಯಾಂಕ್ಗಳನ್ನು UDIR ಪ್ಲಾಟ್ಫಾರ್ಮ್ನಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಈಗ ಅಷ್ಟೇ ಅಲ್ಲ, ನಿಗದಿತ ಟೈಮ್ನಲ್ಲಿ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಬ್ಯಾಂಕ್ಗಳಿಗೆ ಫೈನ್ ಕೂಡ ಹಾಕಲಾಗುತ್ತೆ. ರೀಫಂಡ್ ಮಾಡುವಲ್ಲಿ ವಿಫಲರಾದ್ರೆ ಬ್ಯಾಂಕ್ಗಳು ಪ್ರತಿದಿನಕ್ಕೆ ₹100 ತರ ಪರಿಹಾರ ಕೊಡಬೇಕು. ಆ ರೂಲ್ಸ್ ಕೂಡ ಬಂದಿದೆ. ಈಗ RGNB ಹೊಸ ಪ್ರಾಸೆಸ್. UPI ಗ್ರಾಹಕರ ರೀಫಂಡ್ ಅನುಕೂಲ ಮಾಡಿಕೊಡೋ ಇನ್ನೊಂದು ಪ್ರಾಸೆಸ್ RGNB, ರೆಮಿಟಿಂಗ್ ಬ್ಯಾಂಕ್ ರೇಸಿಂಗ್ ಗುಡ್ ಫೇತ್ ನೆಗೆಟಿವ್ ಚಾರ್ಜ್ ಬ್ಯಾಕ್ ಜಾರಿಗೆ ತರಲಾಗಿದೆ. ಕೆಲ ಬಾರಿ ಟೆಕ್ನಿಕಲ್ ಎರರ್ ಮುಂತಾದ ಕಾರಣಗಳಿಂದ ಬೈ ಮಿಸ್ಟೇಕ್ ಆಗಿ ನಿಮ್ಮ ಜೆನ್ಯೂನ್ ರೀಫಂಡ್ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ರಿಕ್ವೆಸ್ಟ್ ಅನ್ನು ಅವರು ರಿಜೆಕ್ಟ್ ಮಾಡಿರ್ತಾರೆ. ಈ ಮುಂಚೆ ಈ ರೀತಿ ರಿಜೆಕ್ಟ್ ಆದರೆ ಹಣ ರೀಫಂಡ್ ಆಗ್ತಿರ್ಲಿಲ್ಲ ಆಮೇಲೆ. ಆದರೆ ಹೊಸ ರೂಲ್ಸ್ ಪ್ರಕಾರ ನಿಮ್ಮ ರಿಕ್ವೆಸ್ಟ್ ಜೆನ್ಯೂನ್ ಆಗಿದ್ರೆ ಬ್ಯಾಂಕ್ಗಳು ರೀಫಂಡ್ ರಿಕ್ವೆಸ್ಟ್ನ ರೀಸಬ್ಮಿಟ್ ಮಾಡೋಕ್ಕೂ ಅವಕಾಶ ಇರುತ್ತೆ. ಬ್ಯಾಂಕ್ ರೀಸಬ್ಮಿಟ್ ಮಾಡಿದ್ರೆ 1 ರಿಂದ 2 ದಿನದ ಒಳಗೆ ನಿಮ್ಮ ಹಣ ನಿಮಗೆ ರೀಫಂಡ್ ಆಗೋ ಚಾನ್ಸಸ್ ಇರುತ್ತೆ. ಬ್ಯಾಂಕ್ಗಳು ನಿಮ್ಮ ಟ್ರಾನ್ಸಾಕ್ಷನ್ ID UTR, ಟ್ರಾನ್ಸಾಕ್ಷನ್ ಮಾಡಿದ ಟೈಮ್, ಬ್ಯಾಂಕ್ನ ಸ್ವಂತ ಡೇಟಾ ಮತ್ತು NPCI ಡೇಟಾವನ್ನು ಪರಿಶೀಲಿಸಿ ಜೆನ್ಯೂನ್ ರಿಕ್ವೆಸ್ಟ್ ಹೌದಾ ಅಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಇದನ್ನು ಕನ್ಸಿಡರ್ ಮಾಡ್ತಾರೆ. ಸ್ನೇಹಿತರೆ, UPI ನಲ್ಲಿ ಸುಧಾರಣೆ ಆಗ್ತಾನೆ ಹೋಗಬೇಕು. ಇದು ಅನಿವಾರ್ಯ. ಕಾಲಕ್ಕೆ ಹೊಸ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಅದನ್ನು ಪತ್ತೆ ಹಚ್ಚಿ ಟ್ರಬಲ್ ಶೂಟ್ ಮಾಡ್ತಾ ಹೋಗಬೇಕು. ವಿಶ್ವದಲ್ಲಿ ಆಲ್ರೆಡಿ 7 ರಾಷ್ಟ್ರಗಳು ಭಾರತದ UPIನ ಅಳವಡಿಸಿಕೊಳ್ತಿದ್ದಾವೆ. ರ್ಯಾಪಿಡ್ಲಿ ಗ್ರೋ ಆಗ್ತಿದೆ UPI. ಭಾರತದಲ್ಲಂತೂ ಪ್ರತಿಯೊಬ್ಬರು ಬಳಸ್ತಾ ಇದ್ದಾರೆ. ಅದು ಬಿಟ್ಟು ಭೂತಾನ್, ಫ್ರಾನ್ಸ್, ಮಾರಿಷಸ್, ನೇಪಾಳ, ಸಿಂಗಾಪುರ, ಶ್ರೀಲಂಕಾ ಮತ್ತು UAEಗಳಲ್ಲೂ UPI ಬಳಕೆಗೆ ಬಂದಿದೆ. ಮಲೇಷ್ಯಾ, ಥೈಲ್ಯಾಂಡ್, ಜಪಾನ್, ಸೌತ್ ಕೊರಿಯಾ, ತೈವಾನ್, ಕತಾರ್, ಒಮಾನ್, UK, ಸೈಪ್ರಸ್, ಗ್ರೀಸ್ ರಾಷ್ಟ್ರಗಳು ಅಳವಡಿಸ್ಕೊಳ್ಳೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇವೆ. ಇದರಲ್ಲಿ ಕೆಲ ರಾಷ್ಟ್ರಗಳು ಆಲ್ರೆಡಿ MOUಗೆ ಸೈನ್ ಕೂಡ ಮಾಡಿವೆ. ಭಾರತದಲ್ಲೇ 50 ಕೋಟಿಗೂ ಅಧಿಕ ಜನ UPI ಯೂಸ್ ಮಾಡ್ತಿದ್ದಾರೆ. ವೇಗವಾಗಿ ಇನ್ನೂ ಜಾಸ್ತಿ ಜನ ಬರ್ತಾ ಇದ್ದಾರೆ UPIಗೆ. ಸುಮಾರು 6.5 ಕೋಟಿ ವ್ಯಾಪಾರಿಗಳು UPI ಯೂಸ್ ಮಾಡ್ತಿದ್ದಾರೆ. ಪ್ರತಿ ತಿಂಗಳಿಗೆ ಸುಮಾರು 18 ಬಿಲಿಯನ್ ಅಂದರೆ 1800 ಕೋಟಿ UPI ಟ್ರಾನ್ಸಾಕ್ಷನ್ಗಳು ಆಗ್ತಾ ಇದ್ದಾವೆ. ಅಷ್ಟು ಅಮೌಂಟ್ ಅಲ್ಲ, ಅಷ್ಟು ಸಂಖ್ಯೆಯ ಟ್ರಾನ್ಸಾಕ್ಷನ್ಗಳು. ಒಟ್ಟಾರೆ ಅಮೌಂಟ್ ನೋಡಿದ್ರೆ ತಿಂಗಳಿಗೆ 25 ಲಕ್ಷ ಕೋಟಿ ರೂಪಾಯಿ ಹಣ UPI ಮೂಲಕ ಟ್ರಾನ್ಸಾಕ್ಷನ್ ಆಗ್ತಿದೆ. ಪ್ರತಿಯೊಬ್ಬರ ಕೈಲಿ ಸ್ಮಾರ್ಟ್ ಫೋನ್ ಬರ್ತಿರೋದು, ಇಂಟರ್ನೆಟ್ ಬರ್ತಿರೋದು, ಡಿಜಿಟಲೀಕರಣ ಆಗ್ತಿರೋದು UPI ಬಳಕೆಯನ್ನು ಜಾಸ್ತಿ ಮಾಡ್ತಿದೆ. ಇದೇ ಕಾರಣಕ್ಕೆ ಸಾಕಷ್ಟು ಔಟೇಜ್ ಸಮಸ್ಯೆ ಶುರುವಾಗ್ತಿದೆ. ಸಿಸ್ಟಮ್ ಓವರ್ಲೋಡ್ ಆಗ್ತಿದೆ. ಹೀಗಾಗಿ ಸುಗಮವಾಗಿ ವಹಿವಾಟು ನಡೆಸೋಕೆ ಅನುಕೂಲ ಆಗೋ ರೀತಿಯಲ್ಲಿ ಮತ್ತು UPI ಮೇಲೆ ನಂಬಿಕೆ ಜಾಸ್ತಿ ಆಗೋಕೆ ಒಂದಷ್ಟು ಟ್ರಸ್ಟ್ ವರ್ತಿನೆಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಕೂಡ ಈ ಎಲ್ಲ ಕ್ರಮಗಳು ಅನಿವಾರ್ಯ ಆಗಿತ್ತು. ಅದನ್ನು ತೆಗೆದುಕೊಳ್ಳಲಾಗಿದೆ. ಈಗ ಇದು ಕಡೆದಾಗಿ ಟ್ರಾನ್ಸಾಕ್ಷನ್ ಮಿತಿ. ಸ್ನೇಹಿತರೆ, ಟ್ರಾನ್ಸಾಕ್ಷನ್ ಮಿತಿಲಿ ಏನು ಬಹಳ ಚೇಂಜಸ್ ಮಾಡಲಿಲ್ಲ. ಹೆಲ್ತ್ ಕೇರ್, ಹಾಸ್ಪಿಟಲ್ ಪೇಮೆಂಟ್ಗಳು, ಎಜುಕೇಷನ್ ಉದ್ದೇಶಕ್ಕೆ ಅಲ್ಲಿಗೆಲ್ಲ UPIನಲ್ಲಿ 5 ಲಕ್ಷ ತನಕನೂ ಟ್ರಾನ್ಸ್ಫರ್ ಮಾಡ್ಬೋದು. ಉಳಿದಂತೆ ಎಲ್ಲ ಟ್ರಾನ್ಸಾಕ್ಷನ್ಗಳಿಗೂ ದಿನಕ್ಕೆ ಗರಿಷ್ಠ ಮ್ಯಾಕ್ಸಿಮಮ್ 1 ಲಕ್ಷದ್ದೇನು ಲಿಮಿಟ್ ಇದೆ. ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.